ನಮಸ್ಕಾರ ಸ್ನೇಹಿತರೆ. ನೀವು ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿ ಬಗ್ಗೆ ಓದುತ್ತಿದ್ದೀರಾ ಎಕ್ಸಾಮಿಗೆ. ಆದರೆ ಒಂದು ಸಮಸ್ಯೆ ಎಲ್ಲರಿಗೂ ಇದೆ. ಓದುತ್ತೇವೆ, ನೋಟ್ಸ್ ಮಾಡುತ್ತೇವೆ, ಆದರೆ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆ ನೋಡಿದಾಗ ಇದು ಎಲ್ಲೋ ಓದಿದಂತಿದೆ ಅನ್ನಿಸುತ್ತದೆ. ಸರಿಯಾದ ಉತ್ತರ ಮಾತ್ರ ಬರೋದಿಲ್ಲ. ಯಾಕೆ ಗೊತ್ತಾ? ಯಾಕಂದರೆ ನಾವು ಕರೆಂಟ್ ಅಫೇರ್ಸನ್ನು ಸುದ್ದಿ ಹಾಗೆ ಓದುತ್ತಿದ್ವಿ, ಪರೀಕ್ಷೆ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳುವುದಿಲ್ಲ. ಇಂದಿನ ಈ ಕ್ಲಾಸಿನಲ್ಲಿ ನಾನು ನಿಮಗೆ ಕೇವಲ ಮಾಹಿತಿ ಹೇಳಲ್ಲ, ಪರೀಕ್ಷೆಯಲ್ಲಿ ಹೇಗೆ ಪ್ರಶ್ನೆ ಬರುತ್ತದೆ ಮತ್ತು ಹೇಗೆ ಕ್ವಶನ್ನ ನಾವು ಟ್ಯಾಕಲ್ ಮಾಡಬೇಕಂತ ನೋಡೋಣ ಬನ್ನಿ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಕಲಿಯೋದು ಏನಂದರೆ, ಟಾಪಿಕ್ಗಳು ನೋಡ್ಕೊಂಬರೋಣ. ಮೊದಲನೇ ಟಾಪಿಕ್ ಬಂದು K9 ವಜ್ರ ಟಿ ಟ್ಯಾಂಕ್ ಮತ್ತು ವಜ್ರಘಾತ ಅಭ್ಯಾಸ. ಇತ್ತೀಚೆಗೆ ಇದು ನಡೀತಿದೆಯಲ್ಲ, ದಿಸ್ ಈಸ್ ವಜ್ರಘಾತ ಅಭ್ಯಾಸ. ಸುದ್ದಿ ಏನಿದೆ? ರಾಜಸ್ಥಾನದ ಪೋಖ್ರಾಣ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ನಡೆದ ವಜ್ರಘಾತ ಸೇನಾ ಅಭ್ಯಾಸ ಯಾವುದು? ವಜ್ರಘಾತ. ಅದರಲ್ಲಿ K9 ವಜ್ರ ಟಿ ಟ್ಯಾಂಕುಗಳು ತಮ್ಮ ತೋಪು ಸಾಮರ್ಥ್ಯ ಅಂದರೆ ಆರ್ಟಿಲರಿ ಕ್ಯಾಪಬಿಲಿಟಿ ಪ್ರದರ್ಶಿಸಿದವು. ಈ ಥರದ್ದು ಆರ್ಟಿಲರಿ ಕ್ಯಾಪಬಿಲಿಟಿಯನ್ನು ಪ್ರದರ್ಶಿಸಿದವು. ಈ ಅಭ್ಯಾಸವನ್ನು ದಕ್ಷಿಣ ಕಮಾಂಡೆಂಟ್ ವೈಟ್ ಟೈಗರ್ ಡಿವಿಷನ್ ನಡೆಸಿತು. ಯಾವುದು ನಡೆಸಿತು? ವೈಟ್ ಟೈಗರ್ ಡಿವಿಷನ್. K9 ವಜ್ರ ಟಿ ಎಂದರೆ ಏನು ನೋಡೋಣ ಬನ್ನಿ. ಇದೊಂದು 155 ಮಿಲಿಮೀಟರ್ 52 ಕ್ಯಾಲಿಬರ್ ಸೆಲ್ಫ್ ಪ್ರೊಪೆಲ್ಡ್ ಹವಾಯ್ಡ್ ಜಾರ್ ಅಂತೇಳಿ, ಅಂದರೆ ಸ್ವಯಂ ಚಾಲಿತ ತೋಪು ವ್ಯವಸ್ಥೆ. ಸೆಲ್ಫ್ ಪ್ರೊಪೆಲ್ಡ್ ಹವಾಯ್ಡ್ ಜಾರ್ ತುಂಬ ಇಂಪಾರ್ಟೆಂಟ್ ಇದು. K9 ವಜ್ರ ಟಿ ಅಂದರೆ ಏನು? ಸೆಲ್ಫ್ ಪ್ರೊಪೆಲ್ಡ್ ಹವಾಯ್ಡ್ ಜಾರ್ ಅಂದರೆ ಸ್ವಯಂ ಚಾಲಿತವಾಗಿ ತೋಪು ವ್ಯವಸ್ಥೆ, ಆಟೋಮೆಟಿಕ್ಕಾಗಿ ಆನ್ ಆಗುತ್ತಿದ್ದು. ಭಾರತದಲ್ಲಿ ಇದನ್ನು L&T ಕಂಪ್ನಿ, ಯಾವುದು? ಭಾರತದಲ್ಲಿ ಇದನ್ನು ಲಾರ್ಸೆನ್ ಟೂಬ್ರೋ ಕಂಪನಿ, ಅಂದರೆ L&T ಕಂಪ್ನಿ ಅಂತೇವಲ್ಲ, ಆ ಕಂಪನಿ ಇದನ್ನು ತಯಾರು ಮಾಡಿದೆ. ಮೂಲ ವಿನ್ಯಾಸ ಎಲ್ಲಿಂದ ತಗೊಂಡಿರೋದು? ಇದು ದಕ್ಷಿಣ ಕೊರಿಯಾದ K9 ಥಂಡರಿಂದ ತಗೊಂಡಿರೋದು. ಮೂಲ ವಿನ್ಯಾಸ ಯಾವುದು? ದಕ್ಷಿಣ ಕೊರಿಯಾದ K9 ಥಂಡರ್. ಇದರದ್ದು ಏನು ವಿಶೇಷತೆ ಅಂದರೆ ಮರಳು ಪ್ರದೇಶ. ಇದರ ಏನು ವಿಶೇಷತೆ ಅಂದರೆ ಮರಳು ಪ್ರದೇಶ ಅಂದರೆ ಡೆಸರ್ಟ್ ವಾರ್ಫೇರ್ ಯುದ್ಧಕ್ಕೆ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ಯಾವುದಕ್ಕಿದು? ಡೆಸರ್ಟ್ ವಾರ್ಫೇರಿಗೆ ವಿಶೇಷವಾಗಿ ಇದನ್ನು ವಿನ್ಯಾಸಗೊಳಿಸಿದಾಗ. ಸಾಮಾನ್ಯವಾಗಿ ಇದನ್ನು ಟ್ಯಾಂಕ್ ಎಂದು ಕರೆಯುತ್ತಾರೆ, ಆದರೆ ಇದು ತಾಂತ್ರಿಕವಾಗಿ ಇದು ಆರ್ಟಿಲರಿ ಗನ್ ವ್ಯವಸ್ಥೆ. ಇದು ಅಂದರೆ ದಿಸ್ ಈಸ್ ದ ಆರ್ಟಿಲರಿ ಗನ್ ವ್ಯವಸ್ಥೆ. ಇದು ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಏನು ಕ್ವಶನ್ ಕೇಳ್ಬೋದು ಅಂದರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಕ್ವಶನ್ ಬರ್ಬೋದು? K9 ವಜ್ರ ಟಿ ಯಾವುದು ಅಂತ ಹೇಳುತ್ತೆ. ಇದೊಂದು ಯುದ್ಧ ವಿಮಾನನ, ನೌಕಾಪಡೆ, ಸಬ್ಮೆರಿನ, ಇಲ್ಲ ಸ್ವಯಂ ಚಾಲಿತ ತೋಪು ಅಂದರೆ ಸೆಲ್ಫ್ ಪ್ರೊಪೆಲ್ಡ್ ಹವಾಯ್ಡ್ ಜಾರ, ಇಲ್ಲ ಕ್ಷಿಪಣಿ ವ್ಯವಸ್ಥೆ. ನೀವು ಆವಾಗಲೇ ನೋಡಿದ್ದೀರಾ, ಇದೊಂದು ಸೆಲ್ಫ್ ಪ್ರೊಪೆಲ್ಡ್ ಹವಾಯ್ಡ್ ಜಾರ್. ಆನ್ಸರ್ ಸಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಶಬರಿಮಲೆ ದೇವಾಲಯ ಪ್ರವೇಶ ಪ್ರಕರಣ. 9 ಜಡ್ಜ್ ಸೇರಿಕೊಂಡು ಈ ಪ್ರಕರಣ ಅಂದರೆ ಶಬರಿಮಲೆಗೆ 10 ರಿಂದ 50 ವರ್ಷದ ಹೆಣ್ಣುಮಕ್ಕಳಿಗೆ ಪ್ರವೇಶನ ನಿಷೇಧಿಸಿತು. 2018ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಎಲ್ಲರಿಗೂ ಸಮಾನತೆ ಹಕ್ಕು ಇದೆ ದೇವಸ್ಥಾನ ಒಳಗಡೆ ಎಂಟ್ರಿ ಆಗೋಕ್ಕೆ. ಇದ್ರ ಬಗ್ಗೆ ಏನು ಸುದ್ದಿ ಏನಿದೆ ನೋಡೋಣ ಬನ್ನಿ. ಸುಪ್ರೀಂ ಕೋರ್ಟ್ 9 ನ್ಯಾಯಾಧೀಶರ ಸಂವಿಧಾನ ಪೀಠ ಶಬರಿಮಲೆ ದೇವಾಲಯ ಮಹಿಳಾ ಪ್ರವೇಶ ಪ್ರಕರಣದ ಪುನರ್ವಿಚಾರಣೆ ಅನ್ನು ಆರಂಭಿಸುತ್ತಿದೆ. 9 ನ್ಯಾಯಾಧೀಶರ ಸಂವಿಧಾನ ಪೀಠ, 9 ನ್ಯಾಯಾಧೀಶರು ಅಂದರೆ ಅತಿ ಹೈಯೆಸ್ಟ್ ಬಾಡಿ. ಇಲ್ಲಿವರೆಗೆ ನಮಗೆ ಅತಿ ಹೈಯೆಸ್ಟ್ ಬಾಡಿ ಇರೋದು ಕೇಶವಾನಂದ ಭಾರತಿ, 13 ಜಡ್ಜ್ಗಳು ಕುತ್ಕೊಂಡು ಮಾಡಿರೋದು. ಇದು 9 ಜಡ್ಜನ್ನು ಕುತ್ಕೊಂಡು ಮಾಡಿ ನೆಕ್ಸ್ಟ್ ಮುಂದಕ್ಕೆ ಮಾಡ್ತಿರೋದು ಇದು. ಪ್ರಕರಣದ ಹಿನ್ನೆಲೆ ನೋಡೋಣ ಬನ್ನಿ. ಕೇರಳದ ಶಬರಿಮಲೆ ಅಯ್ಯಪ್ಪ ದೇವಾಲಯದಲ್ಲಿ ಸಂಪ್ರದಾಯದಂತೆ 10 ರಿಂದ 50 ವರ್ಷದ ಮಹಿಳೆಯರಿಗೆ ಪ್ರವೇಶ ನಿಷೇಧ ಇತ್ತು. ಆದರೆ 2018ರಲ್ಲಿ ಸುಪ್ರೀಂ ಕೋರ್ಟ್ ಈ ನಿಷೇಧವನ್ನು ರದ್ದು ಮಾಡಿ ಮಹಿಳೆಯರಿಗೆ ಪ್ರವೇಶ ಅನುಮತಿಸಲಾಯಿತು.
ಮುಖ್ಯ ಸಂವಿಧಾನ ಕ್ವಶನ್ ಏನು ಬರ್ತಿದೆ ಅಂದರೆ ಇಲ್ಲಿ ಫಂಡಮೆಂಟಲ್ ರೈಟ್ಸಲ್ಲಿ ಎಫೆಕ್ಟ್ ಆಗ್ತಿದೆ. ಯಾವುದು? ಒಂದು, ಧಾರ್ಮಿಕ ಆಚರಣೆ, ರಿಲಿಜಿಯಸ್ ಪ್ರಾಕ್ಟೀಸ್ ಮುಖ್ಯವೇ ಅಥವಾ ಮೂಲಭೂತ ಹಕ್ಕುಗಳು ಮುಖ್ಯವೇ ಅಂಥೇಳಿ. ಸೊ ಹಾಗಾಗಿ ಸುಪ್ರೀಂ ಕೋರ್ಟಲ್ಲಿ ಹೋಗಿದೆ ಇದು. ಸೊ ಸಂಬಂಧಿತ ಸಂವಿಧಾನ ವಿಧಿಗಳು ಯಾವುವು, ಇದಕ್ಕೆ ರಿಲೇಟೆಡ್ ವಿಧಿಗಳು ಯಾವ್ಯಾವ ಬರುತ್ತೆ ನೋಡಿರಿ. ಧಾರ್ಮಿಕ ಆಚರಣೆ ಅಂದರೆ ಫಂಡಮೆಂಟಲ್ ರೈಟ್ಸು. ಆರ್ಟಿಕಲ್ 14 ಆಫ್ ಭಾರತ ಸಂವಿಧಾನದ 14ನೇ ವಿಧಿ ಏನು ಹೇಳುತ್ತೆ? ಸಮಾನತೆ ಹಕ್ಕು ಬಗ್ಗೆ ಮಾತಾಡುತ್ತೆ. 15ನೇ ವಿಧಿ ಏನು ಹೇಳುತ್ತೆ? ಲಿಂಗ ಆಧಾರಿತ ಭೇದ ಭಾವ ನಿಷೇಧ. ಸೊ ನಮ್ಮ ಶಬರಿಮಲೆ ಕೇಸಲ್ಲಿ ಸಮಾನತೆ ಹಕ್ಕು, ಎಲ್ರಿಗೂ ಸಮಾನ ಇರಬೇಕು. ಆಮೇಲೆ ಯಾವುದೇ ಲಿಂಗದ ಮೇಲೆ ಭೇದ ಭಾವ ಮಾಡೋಂಗಿಲ್ಲ. ಆ ವಿಧಿ 15 ಪ್ರಕಾರ. ವಿಧಿ 25 ಆರ್ಟಿಕಲ್ 25 ಪ್ರಕಾರ ಧರ್ಮಾಚರಣೆಯ ಸ್ವಾತಂತ್ರ್ಯದ ಹಕ್ಕು ಇದು. ನಾವು ಧರ್ಮಾಚರಣೆಯನ್ನು ಸ್ವಾತಂತ್ರ್ಯ ಹಕ್ಕು ಇದೆ ನಮಗೆ, ಸ್ವತಂತ್ರವಾಗಿ ಧರ್ಮಾಚರಣೆ ಮಾಡ್ಕೋಬೋದು. ಆರ್ಟಿಕಲ್ 26ನ ಧಾರ್ಮಿಕ ಸಂಸ್ಥೆಗಳ ನಿರ್ವಹಣೆಯ ಹಕ್ಕು. ಸೊ ನಮಗೆ ಗುಡಿ ಗೋಪುರಗಳನ್ನು ನಿರ್ವಹಣೆ ಮಾಡೋಕ್ಕೆ ಇದೊಂದು ಹಕ್ಕು ಕೊಟ್ಟಿದೆ ನಮಗೆ. ಯಾವುದು? ವಿಧಿ 26. ಮತ್ತು ವಿಧಿ 17 ಪ್ರಕಾರ ಅಸ್ಪೃಶ್ಯತೆಯ ನಿಷೇಧ. ಸೊ ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ ಬಗ್ಗೆ ನೋಡ್ಕೋಬೇಕು. ಆರ್ಟಿಕಲ್ 14 ಸಮಾನತೆ ಹಕ್ಕು, ಆರ್ಟಿಕಲ್ 15 ಯಾವುದೇ ಲಿಂಗ ಆಧಾರದ ಮೇಲೆ ಭೇದ ಭಾವ ಮಾಡೋಂಗಿಲ್ಲ, ಆರ್ಟಿಕಲ್ 25 ಧರ್ಮಾಚರಣೆ ಮಾಡೋಕ್ಕೆ ಸ್ವತಂತ್ರ ಹಕ್ಕು, ಆರ್ಟಿಕಲ್ 26 ಗುಡಿ ಗೋಪುರಗಳನ್ನು ನಿರ್ವಹಣೆ ಮಾಡೋಕ್ಕೆ ಹಕ್ಕಿದೆ, ಆರ್ಟಿಕಲ್ 17 ಅಸ್ಪೃಶ್ಯತೆಯ ಹಕ್ಕಿದೆ. ಸೊ ಈ ಸಂವಿಧಾನ ಹಕ್ಕಲ್ಲಿ ನಿಮಗೆ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಟೆಸ್ಟ್ ಅಂತ ಬರುತ್ತೆ. ಸೊ ಇದನ್ನು ಯಾರು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ ಅವರು ಬಳಸ್ತಾರೆ. ಯಾವುದಕ್ಕೆ? ಯಾವ ಆಚರಣೆ ಧರ್ಮಕ್ಕೆ ಮೂಲಭೂತವಾದದ್ದು. ಸೊ ಕೆಲವು ಆಚರಣೆ ಮಾಡ್ಕೊಂಡಿದ್ದು ಅದು ಫಂಡಮೆಂಟಲ್ ರೈಟ್ಸ್ ಯಾವುದಾಗತ್ತೆ ಅಂತ ಡಿಸೈಡ್ ಮಾಡೋಕ್ಕೆ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಟೆಸ್ಟ್ ಅಂತ ಮಾಡ್ತೀವಿ. ಏನು ಮೂಲಭೂತವಾದರೆ ಮಾತ್ರ ಸಂವಿಧಾನ ರಕ್ಷಣೆ ಸಿಗುತ್ತದೆ. ಇಲ್ಲಾಂದರೆ ಫಂಡಮೆಂಟಲ್ ರೈಟ್ಸ್ ಆದರೆ ಮಾತ್ರ ಸಂವಿಧಾನ ಹಕ್ಕು ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ. ಪ್ರಿಲಿಮ್ಸಿಗೆ ಕೇಳಬಹುದಾದಂಥ ಕ್ವಶನ್ಸ್ ಏನು ಬರ್ಬೋದು? ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಟೆಸ್ಟ್ ಬಳಸುವುದು ಯಾರು ಅಂತ ಕೇಳಿದ್ದಾರೆ. ಮೇಲೇ ನೋಡಿರ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಟೆಸ್ಟ್ ಯಾರು ಬಳಸ್ತಾರೆ? ನಮಗೆ ಸುಪ್ರೀಂ ಕೋರ್ಟ್ ಅವರು. ನೆಕ್ಸ್ಟ್ ಕ್ವಶನ್, DPDP ಆ್ಯಕ್ಟ್ 2023 ಅಂಡ್ RTI. ಸೊ ಏನಿದು DPDT ಅಂದರೆ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ 2023 ಅಂದರೆ 2023. ಏನು ಸುದ್ದಿ ಏನು? ಸುಪ್ರೀಂ ಕೋರ್ಟು ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ 2023ರ ಕಾಯ್ದೆಯ ಸೆಕ್ಷನ್ 44(3) ಬಗ್ಗೆ ಬಂದ ಅರ್ಜಿಗಳನ್ನು ಸಂವಿಧಾನ ಪೀಠಕ್ಕೆ ವರ್ಗಾಯಿಸಿದೆ. ಸೊ ಯಾವುದು DPDPದು ಒಂದು ಸೆಕ್ಷನ್ 44(3) ಯಾವುದೇ ಅರ್ಜಿ ವಿಚಾರಣೆ ಬಂದಿರೋದನ್ನು ಸಂವಿಧಾನ ಪೀಠಕ್ಕೆ ಕಳಿಸಿದ್ದಾರೆ. ಕಾರಣ ಏನು? ಇದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005ರ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಆತಂಕ ಇರೋದ್ರಿಂದ. ಸೊ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಬಂದಿತ್ತಲ್ಲ, ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅದಕ್ಕೆ ಆತಂಕ ಬರುತ್ತೆ ಅಂಥೇಳಿ ಸುಪ್ರೀಂ ಕೋರ್ಟ್ ಏನಾಗಿದೆ, ಸೆಕ್ಷನ್ 44(3) ಬರೋ ಅರ್ಜಿಗಳನ್ನು ಸಂವಿಧಾನ ಪೀಠಕ್ಕೆ ಕಳಿಸಿದ್ದಾರೆ. ಸಮಸ್ಯೆ ಏನು? DPDP ಕಾಯ್ದೆ ಏನು ಮಾಡುತ್ತೆ? ವೈಯಕ್ತಿಕ ಮಾಹಿತಿಯ ಗೌಪ್ಯತೆ ರಕ್ಷಣೆ ಕೊಡುತ್ತೆ, ಅಂದರೆ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನನ್ನು ಮಾಡುತ್ತೆ DPDP. RTI ಕಾಯ್ದೆ ಏನು ಮಾಡುತ್ತೆ? ಸರ್ಕಾರದ ಪಾರದರ್ಶಕತೆ ಬಗ್ಗೆ ನೋಡುತ್ತೆ, ಅಂದರೆ ಸರ್ಕಾರ ಪಾರದರ್ಶಕ ಇರಬೇಕಂದ್ರೆ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು. ಇಲ್ಲಿ ಪ್ರಶ್ನೆ ಏನಾಗ್ಬೋದು? ಗೌಪ್ಯತೆ ಮುಖ್ಯವೋ ಅಥವಾ ಮಾಹಿತಿ ಪಡೆಯುವ ಹಕ್ಕು ಮುಖ್ಯವೋ ಅನ್ನೋದನ್ನು ನೋಡಬೇಕು. ಸುಪ್ರೀಂ ಕೋರ್ಟು ಇದನ್ನು ಜಡ್ಜ್ ಮಾಡುತ್ತೆ. ಸೊ ಮುಖ್ಯ ಅಂಶಗಳು ನೀವು ಆಗಿರೋದು ಸೆಕ್ಷನ್ 44(3) RTI ಕಾಯ್ದೆಯು ಸೆಕ್ಷನ್ 8(1)(j) ಅನ್ನು ಬದಲಾಯಿಸುತ್ತದೆ. ಏನದು? ಪರ್ಸ್ನಲ್ ಇನ್ಫಾರ್ಮೇಷನ್ ಎಂದು ಹೇಳಿ ಸರ್ಕಾರ ಮಾಹಿತಿ ನೀಡದಿರಬಹುದು. ಸೊ ಏನಾದರೂ ಸೆಕ್ಷನ್ 8(1)(j)ನ ಬದಲಾಯಿಸುತ್ತಂದರೆ ಸೆಕ್ಷನ್ 44(3) RTI ಕಾಯ್ದೆ, ಅವಾಗ ಗೌರ್ಮೆಂಟ್ ಏನು ಮಾಡ್ಬೋದು? ಇದು ಪರ್ಸ್ನಲ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ ಅಂಥೇಳಿ ಸಾರ್ವಜನಿಕರಿಗೆ ಹೇಳ್ಬೋದು. ಏನು? ಸಾರ್ವಜನಿಕ ಅಧಿಕಾರಿಗಳ ಮಾಹಿತಿಯನ್ನು ನೀಡದ ಸಾಧ್ಯತೆ ಇರ್ಬೋದು. RTI ಕಾಯ್ದೆ ಏನು ಹೇಳುತ್ತೆ? ಸಾರ್ವಜನಿಕ ಹಿತಾಸಕ್ತಿ ಇದ್ದರೆ ಮಾಹಿತಿ ನೀಡಬಹುದು. ಸಾರ್ವಜನಿಕ ಏನಾದರೂ ಇಂಪಾರ್ಟೆಂಟ್ ಅಂತಂದರೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ಬೋದು. ಯಾರು? ಸರ್ಕಾರ. ಜನರಿಗೆ ಸರ್ಕಾರದ ಮೇಲೆ ಹೊಣೆಗಾರಿಕೆ ತರಲು ಉಪಯುಕ್ತವಾದ ಇದು RTI ಆ್ಯಕ್ಟ್.
ನ್ಯಾಯಾಲಯದ ಹಿಂದಿನ ತೀರ್ಪು ಬಗ್ಗೆ ನೋಡೋಣ. ಏನೇನು ಬಂದಿದೆ, ತುಂಬ ಇಂಪಾರ್ಟೆಂಟ್. ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಒಂದು ಆಯಿತು 2017ರಲ್ಲಿ. ಏನಾಯಿತು, ರೈಟ್ ಟು ಪ್ರೈವೇಸಿ ಅಂದರೆ ಗೌಪ್ಯತೆ, ಇದೊಂದು ಯಾವುದು ಆರ್ಟಿಕಲ್ 21 ಫಂಡಮೆಂಟಲ್ ರೈಟ್ಸ್ ಅಡಿಯಲ್ಲಿ ಮೂಲಭೂತ ಹಕ್ಕಾಗಿ ಆಗಿಬಿಟ್ಟಿತ್ತಲ್ರಿ ರೈಟ್ ಟು ಪ್ರೈವೇಸಿ. ಅಂದರೆ ನಿಮ್ಮ ಇನ್ಫಾರ್ಮೇಷನ್ನ, ಪರ್ಸ್ನಲ್ ಇನ್ಫಾರ್ಮೇಷನ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಆದ್ದರಿಂದ ಈಗ ಎರಡು ಹಕ್ಕುಗಳ ಮುಖಾಮುಖಿಯಾಗಿದೆ. ಯಾವುದು, ಪ್ರೈವಸಿ ಆರ್ಟಿಕಲ್ 2021ರಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆರ್ಟಿಕಲ್ಲು, ರೈಟ್ ಟು ಇನ್ಫಾರ್ಮೇಷನ್ ಆರ್ಟಿಕಲ್ 19(1)(a), 19ನೇ ಆರ್ಟಿಕಲ್ಲು 19(1)(a ಮತ್ತು ಆರ್ಟಿಕಲ್ 21 ನಡುವೆ ಇವಾಗ ಮುಖಾಮುಖಿ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಈ ಕೇಸನ್ನು ಸಂವಿಧಾನ ಪೀಠಕ್ಕೆ ಕಳಿಸಿದೆ. ಸೊ ನ್ಯಾಯಾಲಯ ಈ ಥರ ಪರಿಶೀಲನೆ ಮಾಡಬೇಕಂದ್ರೆ ಏನು ಮಾಡುತ್ತೆ, ಅದು ಪ್ರಪೋರ್ಷ್ನಾಲಿಟಿ ಟೆಸ್ಟ್ ಮಾಡುತ್ತೆ. ಸೊ ಪ್ರಪೋರ್ಷ್ನಾಲಿಟಿ ಟೆಸ್ಟು ಸುಪ್ರೀಂ ಕೋರ್ಟು ನ್ಯಾಯಾಲಯದು ಪರಿಶೀಲನೆ ಮಾಡೋದಕ್ಕೆ, ಯಾವುದಕ್ಕೆ, ನಿರ್ಬಂಧ ಅಗತ್ಯವೇ ಆರ್ ಅತಿಯಾಗಿ ಹಕ್ಕು ಉಲ್ಲಂಘನೆಯಾಗುತ್ತಿದೆ ಅಂತ ಚೆಕ್ ಮಾಡುತ್ತೆ. ಸಾಧ್ಯವಾದ ಕ್ವಶನ್ಸ್ ಏನು ಬರ್ಬೋದು ಎಕ್ಸಾಮಿಗೆ, ರೈಟ್ ಟು ಪ್ರೈವೇಸಿ ಯಾವ ವಿಧಿಯ ಅಡಿಯಲ್ಲಿ ಮೂಲಭೂತ ಹಕ್ಕು ಎಂದು ಕೇಳುತ್ತದೆ. ಸೊ ವಿಧಿ ಯಾವುದು, ಆರ್ಟಿಕಲ್ 21. ನೆಕ್ಸ್ಟ್ ಕ್ವಶನ್, AI ಇಂಪ್ಯಾಕ್ಟ್ ಆರ್ಟಿಫಿಷಿಯಲ್ ಇಂಪ್ಯಾಕ್ಟ್ ಸಮಿಟ್, ಭಾರತ ಪ್ರಮುಖ AI ಸಮಾವೇಶ ಎಲ್ಲಿ, ದೆಹಲಿಯಲ್ಲಿ ನಡೀತಿದೆ. ಯಾವುದು, ದೆಹಲಿಯಲ್ಲಿ ನಡೀತಿದೆ ಅದು. ಸುದ್ದಿ ಏನು, ಭಾರತವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಯಾಕ್ಟ್ ಸಮಿಟಿ ಎಂಬ 5 ದಿನಗಳ ಅಂತಾರಾಷ್ಟ್ರೀಯ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಾವೇಶವನ್ನು ಆಯೋಜಿಸಿದೆ. ಇದನ್ನು ಪ್ರಧಾನಮಂತ್ರಿಯವರು ಉದ್ಘಾಟಿಸಿದರು. ಸೊ ನಿಮಗೆ PCಯಲ್ಲಿದ್ದಾಗ ಇದನ್ನು ಯಾರು ಉದ್ಘಾಟನೆ ಮಾಡಿದರು ಅಂತ ಇಂಪಾರ್ಟೆಂಟಾಗಿ ಕ್ವಶನ್ ಕೇಳ್ತಾರೆ, ಪ್ರಧಾನಮಂತ್ರಿಯವರು. ಸಮಾವೇಶದ ಉದ್ದೇಶ ಏನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತು ಜಾಗತಿಕ ಚರ್ಚೆ ಮತ್ತು ಸಹಕಾರ, ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ AI ಬಳಕೆ, ಅಂದರೆ AI ಸುಮ್ಮನೆ ಬಳಸಂಗಿಲ್ಲ, ಜವಾಬ್ದಾರಿಯುತ AI ಇರಬೇಕು. ಹೊಸ ತಂತ್ರಜ್ಞಾನ ಆವಿಷ್ಕಾರ ಉತ್ತೇಜನ, ಹೊಸ ಟೆಕ್ನಾಲಜಿನ ಆವಿಷ್ಕಾರ ಮಾಡೋಕ್ಕೆ ಉತ್ತೇಜನ ಕೊಡೋದು. ಭಾರತವನ್ನು AI ನಾಯಕ ದೇಶವಾಗಿ ರೂಪಿಸುವುದು, ಭಾರತವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾಯಕವಾಗಿ ದೇಶವಾಗಿ ರೂಪಿಸುವುದು ಯಾವುದು, ಈ ಸಮಿಟ್ ಪ್ರಕಾರ. ಭಾಗವಹಿಸುವವರು ಯಾರ್ಯಾರು, ಒಂದು ಟೆಕ್ನಾಲಜಿಕಲ್ ಕಂಪ್ನಿಗಳು, ತಂತ್ರಜ್ಞಾನ ಕಂಪನಿಗಳು, ಸ್ಟಾರ್ಟಪ್ಗಳು, ವಿಶ್ವವಿದ್ಯಾಲಯಗಳು, ವಿಜ್ಞಾನಿಗಳು ಮತ್ತು ನೀತಿ ನಿರ್ಧಾರಕಾರರು. ಸಾಧ್ಯವಾದ ಪ್ರಿಲಿಮ್ಸ್ ಕ್ವಶನ್ಸ್ ಏನು ಬರ್ಬೋದು, ಇದು AI ಇಂಪ್ಯಾಕ್ಟ್ ಸಮಿಟಿ ಸಂಬಂಧಿಸಿದು ಯಾವ ಕ್ಷೇತ್ರಕ್ಕೆ ಅಂತ ಕೇಳಿದ್ದಾರೆ. ಯಾವುದು, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನ್, ರೈತರ ಆತ್ಮಹತ್ಯೆ ತಡೆಗೆ ಮಹಾರಾಷ್ಟ್ರ ವಿಶೇಷ ಕಾರ್ಯಪಡೆ ಅಂದರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ತಂದಿದ್ದಾರೆ. ಯಾವುದು, ಮಹಾರಾಷ್ಟ್ರ ಗೌರ್ಮೆಂಟ್. ಸುದ್ದಿ ಏನು ನೋಡು, ಮಹಾರಾಷ್ಟ್ರ ಸರ್ಕಾರ ಹವಾಮಾನ ಬದಲಾವಣೆಗೆ ಕಾರಣವಾಗಿರುವ ಕೃಷಿ ಸಂಕಷ್ಟ ಮತ್ತು ರೈತರ ಆತ್ಮಹತ್ಯೆಗಳನ್ನು ತಡೆಯಲು ವಿಶೇಷ ಕಾರ್ಯಪಡೆಯನ್ನು ತಂದಿದ್ದಾರೆ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ತಂದಿದ್ದಾರೆ. ಈ ಕಾರ್ಯಪಡೆ ಯಾವ ಥರ ರಚನೆಯಾಗಿದೆ, 10 ಸದಸ್ಯರ ಸಮಿತಿ ಇರಬೇಕು, ಒಂದು ಸಮಿತಿ ಇರಬೇಕು, 10 ಸದಸ್ಯರು ಇರಬೇಕು. ಅದರಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಪ್ಲಸ್ ತಜ್ಞರು ಇರಬೇಕು, ಕೃಷಿ ಆಯುಕ್ತರ ನೇತೃತ್ವದಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕಿದು. 10 ಸದಸ್ಯರ ಸಮಿತಿ ಇರಬೇಕು, ಕೃಷಿ ಇಲಾಖೆ ಅಧಿಕಾರಿಗಳು ಇರಬೇಕು ಮತ್ತು ತಜ್ಞರು ಇರಬೇಕು. ಯಾರಂಡರ್ ವರ್ಕ್ ಮಾಡಬೇಕಿದು, ಕೃಷಿ ಆಯುಕ್ತರ ನೇತೃತ್ವದಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು. ಮುಖ್ಯ ಉದ್ದೇಶ ಏನು, ಇದು ರೈತರ ಆತ್ಮಹತ್ಯೆಗಳಿಗೆ ಕಾರಣವಾಗುವ ಸಾಮಾಜಿಕ, ಆರ್ಥಿಕ ಮತ್ತು ಮಾನಸಿಕ ಅಂಶಗಳ ಅಧ್ಯಯನ, ಅದ್ರ ಬಗ್ಗೆ ಅಧ್ಯಯನ ಮಾಡೋದು. ಹವಾಮಾನ ಬದಲಾವಣೆ ಸಂಬಂಧಿತ ಬೆಳೆ ಸಮಸ್ಯೆಗಳಿಗೆ ಪರಿಹಾರ, ಮಾನಸಿಕ ಆರೋಗ್ಯ ಸಹಾಯ ವ್ಯವಸ್ಥೆ ಒದಗಿಸುವುದು. ತುರ್ತು ಯೋಜನೆ ಅಂದರೆ ಎಮರ್ಜೆನ್ಸಿ ಆ್ಯಕ್ಷನ್ ಪ್ಲ್ಯಾನ್ ರೂಪಿಸುವುದು, NGOಗಳ ಜೊತೆ ಸಂಯೋಜನೆ ಮಾಡಿಕೊಳ್ಳುವುದು. ಇದು ನಿಮ್ಮ ಮುಖ್ಯ ಉದ್ದೇಶಗಳು. ಮುಖ್ಯ ಗಮನ ನೀವು ಹರಿಸಬೇಕಾಗಿರೋದು ಆತ್ಮಹತ್ಯೆ ನಂತರ ಪರಿಹಾರ ನೀಡುವುದು ಅಲ್ಲ, ಆತ್ಮಹತ್ಯೆಯನ್ನೇ ತಡೆಯುವುದು. ಅಂದರೆ ಒಂದು ಸಲ ಆತ್ಮಹತ್ಯೆ ಮಾಡಿಕೊಂಡೆ ಪರಿಹಾರ ನೀಡೋದಲ್ಲ, ಆತ್ಮಹತ್ಯೆನೇ ತಡೆಯೋದಕ್ಕೆ ನಾವು ಈ ಮೇಲಿರೋ ಸುದ್ದಿನ ನೋಡಿರೋದು. ಸಂಬಂಧಿತ ಯೋಜನೆಗಳು ಆರ್ ಪರಿಕಲ್ಪನೆಗಳು ನೋಡೋಣ. ಸೊ PM ಫಸಲ್ ಬಿಮಾ ಯೋಜನೆ ನೋಡಿದ್ದೀರಾ, ಅಂದರೆ ನೀವು ಕ್ರಾಪ್ ಇನ್ಶೂರೆನ್ಸ್ ಕಟ್ತೀರಿ ನೋಡಿರಿ, ಮುಂಗಾರಿಗೂ ಮತ್ತು ಹಿಂಗಾರಿಗೂ. ಸೊ ಅದು ಯಾವುದು, PM ಫಸಲ್ ಬಿಮಾ ಯೋಜನೆ. ಫಸಲ್ ಭೀಮಾ ಅಂದರೆ ಇನ್ಶೂರೆನ್ಸ್ ಅಂತೇಳಿ. ಸೊ ಬೆಳೆ ವಿಮೆಗೆ ಅಂದರೆ ಕ್ರಾಪ್ ಇನ್ಶೂರೆನ್ಸ್ ಅದು.
ಇನ್ನೊಂದು ಟೆಲೆ ಮನಾಸ್ ಹೆಲ್ಪ್ಲೈನ್ ಯಾವುದು 14416 11416 ಏನದು ಟೆಲೆಮಾನಸ್ ಹೆಲ್ಪ್ಲೈನು. ಮಾನಸಿಕ ಆರೋಗ್ಯ ಸಹಾಯ ಅಂದರೆ ರೈತರಿಗೆ ಮಾನಸಿಕ ಆರೋಗ್ಯ ಆಯ್ತಂದರೆ ಒಂದು ಸಹಾಯ ಮಾಡುವಂಥದ್ದು ಹೆಲ್ಪ್ಲೈನ್. ನೆಕ್ಸ್ಟು ಕ್ರಾಪ್ ರೊಟೇಷನ್ ಮಾಡ್ಕೊಳ್ರಿ ಅಂತಾರೆ. ಯಾಕಂದರೆ ಕ್ರಾಪ್ ರೊಟೇಷನ್ ಮಾಡಿಕೊಂಡ್ರೆ ನಮಗೆ ನಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಆಮೇಲೆ ಮಧ್ಯವರ್ತಿಗಳಿಲ್ಲದ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಳ್ಳೋದು. ಇಷ್ಟು ಮಹಾರಾಷ್ಟ್ರ ಗೌರ್ಮೆಂಟು ಮಾಡಬೇಕಂತ ಮಾಡಿದ್ದಾರೆ. ಸಾಧ್ಯವಾದ ಪ್ರಿಲಿಮ್ಸಿಗೆ ಪ್ರಶ್ನೆ ಏನ್ಬೋದು ಅಂದರೆ ಎಕ್ಸಾಮಿಗೆ ಬರಬೇಕು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಉದ್ದೇಶ ಏನದು? ಬೆಳೆ ನಷ್ಟಕ್ಕೆ ವಿಮೆ ರಕ್ಷಣೆ ಕೊಡುವುದು. ನೆಕ್ಸ್ಟ್, ನಗರ ಸ್ಥಳೀಯ ಸಂಸ್ಥೆಗಳು ಹಣಕಾಸು ಮತ್ತು ಸಾಮರ್ಥ್ಯ ವ್ಯವಸ್ಥೆ ಅಂದರೆ ಹಣಕಾಸು ಸಾಮರ್ಥ್ಯ ವ್ಯವಸ್ಥೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಭಾಳ ತೊಂದರೆ ಆಗ್ತಿದೆ. ಅದು ನ್ಯೂಸ್ ಬಂದಿರೋದು. ಸುದ್ದಿ ಏನು ಇದು? ಭಾರತ ನಗರ ಸ್ಥಳೀಯ ಸಂಸ್ಥೆಗಳು ಅಂದರೆ ಅರ್ಬನ್ ಲೋಕಲ್ ಬಾಡೀಸ್ ULBs ಸಾಕಷ್ಟು ಹಣ ಮತ್ತು ಆಡಳಿತ ಸಾಮರ್ಥ್ಯ ಇಲ್ಲದ ಕಾರಣ ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ಜಾರಿಗೆ ತರಲು ಕಷ್ಟಪಡುತ್ತಿವೆ. ಸೊ ಅರ್ಬನ್ ಲೋಕಲ್ ಬಾಡೀಸ್ ಎಂದರೆ ಯಾರ್ಯಾರಿರ್ತಾರೆ ಅರ್ಬನ್ ಲೋಕಲ್ ಬಾಡೀಸಲ್ಲಿ? ಫಸ್ಟ್ ಒಂದು ನಗರ ಆಡಳಿತ ನಡೆಸುವ ಸಂಸ್ಥೆಗಳು ಯಾವುವು? ನಗರ ಪಾಲಿಕೆ ಅಂದರೆ ಮುನ್ಸಿಪಾಲ್ ಕಾರ್ಪೊರೇಷನ್. ಮುನ್ಸಿಪಾಲ್ ಅಂದರೆ ದೊಡ್ಡ ದೊಡ್ಡ ಸಿಟಿ, ಬೆಂಗಳೂರು ಅಂತಲ್ಲಿ ಮುನ್ಸಿಪಾಲ್ ಕಾರ್ಪೊರೇಷನ್ ಇರ್ತವೆ, ಪುರಸಭೆ ಇರುತ್ತೆ, ಚಿಕ್ಕ ಚಿಕ್ಕ ಸಿಟಿಯಲ್ಲಿ ಮುನ್ಸಿಪಾಲಿಟಿಗಳು ಇರ್ತವೆ, ಹಾಗಾದರೆ ಪಟ್ಟಣಗಳಲ್ಲಿ ನಗರ ಪಂಚಾಯಿತಿಗಳು ಇರ್ತವೆ. ಸೊ ಇವು ಯಾವ್ಯಾವು? ಮುನ್ಸಿಪಲ್ ಕಾರ್ಪೊರೇಷನ್ನು, ಮುನ್ಸಿಪಾಲಿಟಿ ಮತ್ತು ನಗರ ಪಂಚಾಯಿತಿ. ಇವುಗಳನ್ನು, ಇದು ತುಂಬ ಇಂಪಾರ್ಟೆಂಟ್, 74ನೇ ಸಂವಿಧಾನ ತಿದ್ದುಪಡಿ 1992 ಮೂಲಕ ಬಲಪಡಿಸಲಾಗಿದೆ. ಸೊ ಅರ್ಬನ್ ಲೋಕಲ್ ಬಾಡಿ ಯಾವುದಕ್ಕೆ ಸಂಬಂಧಪಡುತ್ತೆ? 74ನೇ ಸಂವಿಧಾನ ತಿದ್ದುಪಡಿ 1992ಗೆ ಸಂಬಂಧಪಡುತ್ತದೆ. ಏನೇನು ಚಾಲೆಂಜ್ ಇದೆ? ಅರ್ಬನ್ ಚಾಲೆಂಜ್ ಫಂಡ್ ಬಗ್ಗೆ ತಿಳ್ಕೊಳ್ಳೋಣ. ಏನು ಮಾಡ್ತೀವಿ? ನಗರ ಮೂಲಸೌಕರ್ಯ ಅಭಿವೃದ್ಧಿಗೆ ಹೊಸ ಕೇಂದ್ರ ಯೋಜನೆ. ನಗರಗಳು ಸ್ವತಃ ಹಣ ಸಂಗ್ರಹಿಸಿದರೆ, ಬಾಂಡ್ಸ್, ಲೋನ್ಸ್, PPPಯಿಂದ ಹಣ ಏನಾದರೂ ಸಂಗ್ರಹಿಸಿದರೆ ಕೇಂದ್ರ ಸರ್ಕಾರ ಸುಮಾರು 25% ವೆಚ್ಚ ನೀಡುತ್ತದೆ. ಅಂದರೆ 25% ವೆಚ್ಚ ನೀಡುತ್ತೆ. ಏನು ಉದ್ದೇಶ? ನಗರಗಳಿಗೆ ಹಣಕಾಸು ಶಿಸ್ತು ತರಲು. ಸಾಧ್ಯವಾದ ಕ್ವಶನ್ ಏನು? ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ ಯಾವುದು? 74ನೇ ತಿದ್ದುಪಡಿ. ನೆಕ್ಸ್ಟ್ ಟಾಪಿಕ್, ಡಿನೋಟಿಫೈಡ್ ಜನಾಂಗಗಳು, DNT ಜನಾಂಗಗಳು ಬಗ್ಗೆ ತಿಳ್ಕೊಳ್ಳೋಣ. ಇವೆಲ್ಲ DNT, ಲಂಬಾಣೀಸು, ಬುಡಕಟ್ಟು ಜನಾಂಗಸು, ಇವೆಲ್ಲ DNT. ಏನಿದು DNT? ಸುದ್ದಿ ಏನು? ಕೇಂದ್ರ ಸರ್ಕಾರ 2027ರಲ್ಲಿ ಜನಗಣತಿ ಮಾಡ್ತಿದ್ದಾರೆ. ಅದರಲ್ಲಿ ಡಿನೋಟಿಫೈಡ್ ನೋಮಾಡಿಕ್ ಅಂದರೆ ಮೂಮೆಂಟ್, ಸೆಮಿ ನೋಮಾಡಿಕ್ ಅಂದರೆ ಸೀಸನ್ ಪ್ರಕಾರ ಮೂವ್ಮೆಂಟ್ ಆಗೋದು ಲೆಕ್ಕಿಸಲು ಭರವಸೆ ನೀಡಿದೆ. ಅಂದರೆ ಅವರಿಗೆ ಅವ್ರವ್ರ ಪ್ಲೇಸ್ ಕೊಡೋಕ್ಕೆ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ. ಆದರೆ ಈ ಟ್ರೈಬಲ್ ಪೀಪಲ್ ಏನು ಮಾಡ್ತಿದೆ ಅಂದರೆ ಪ್ರತ್ಯೇಕ ವರ್ಗೀಕರಣ, ಸಪ್ರೇಟ್ ಕ್ಯಾಟಗರಿ ಬೇಡಿಕೆ ಇಟ್ಟಿದ್ದಾರೆ. ಸೊ DNT ಯಾರು? DNT ಅಂದರೆ ಯಾರಿರ್ತಾರೆ ನೋಡಿ, ಇಲ್ಲಿ ತಿಳ್ಕೊಬೇಕು. ಬ್ರಿಟಿಷರ ಕಾಲದಲ್ಲಿ ಕ್ರಿಮಿನಲ್ ಟ್ರೈಬಲ್ ಆ್ಯಕ್ಟ್ 1871ರಲ್ಲಿ ತಂದಿದ್ರು. ಆ ಆ್ಯಕ್ಟಲ್ಲಿ ಬರುವಂಥ ಟ್ರೈಬಲ್ಸ್ ಜನಾಂಗಗಳನ್ನು ನಾವೇನಂತೀವಿ? ಡಿನೋಟಿಫೈಡ್ ಟ್ರೈಬ್ಸ್ ಅಂತೀವಿ. ಅಂದರೆ ಅಪರಾಧಿ ಜನಾಂಗ ಎಂದು ಗುರುತಿಸಲ್ಪಟ್ಟ ಸಮುದಾಯಗಳು. ಯಾವಾಗ ತೆಗೆದ್ರು ಇದನ್ನು? 1952ರಲ್ಲಿ ಈ ಕಾಯ್ದೆ ರದ್ದು ಮಾಡಿ ಡಿನೋಟಿಫೈಡ್ ಟ್ರೈಬ್ ಎಂಬ ಹೆಸರು ಕೊಟ್ಟರು. ಇಂದಿಗೂ ಅನೇಕ ಕಡೆ ಪೊಲೀಸ್ ಅನುಮಾನ, ಸಾಮಾಜಿಕ ತಿರಸ್ಕಾರ ಎದುರಿಸುತ್ತಿದ್ದಾರೆ. ಜನಗಣತಿ ಮತ್ತು ವರ್ಗೀಕರಣ ಬಗ್ಗೆ ನೋಡೋಣ. ಯಾವುದು? DNT ಟ್ರೈಬ್ಸ್ ಬಗ್ಗೆ. 1911ರಿಂದ 1931 ಜನಗಣತಿಯಲ್ಲಿ ಪ್ರತ್ಯೇಕ ಲೆಕ್ಕ ಮಾಡ್ತಿದ್ರು ಇವ್ರ ಬಗ್ಗೆ. ಯಾವಾಗ? 1911, 1931ರಲ್ಲಿ. ಅದಾದ ನಂತರ ಹಲವಾರು SC ST OBC ಪಟ್ಟಿಗೆ ಸೇರಲ್ಪಟ್ಟರು. ಸೊ ಅದಾದ ನಂತರ ಏನಾಯಿತು? SC ST ಮತ್ತು OBCಗೆ ಹಾಕಿದರು ಇವರನ್ನು ವಿಮುಕ್ತಿ ಜಾತಿ ಅಂದರೆ ವಿಮುಕ್ತ ಜಾತೀಸ್ ಎಂದು ಕರೆಯುತ್ತಾರೆ. ಇವರನ್ನು ಏನಂತ ಕರೀತಾರೆ? ವಿಮುಕ್ತ ಜಾತೀಸ್. ಆಯೋಗಗಳ ಶಿಫಾರಸುಗಳು ಏನು? ಇಂಪಾರ್ಟೆಂಟ್ ಆಯೋಗಗಳು ಏನೇನು ಶಿಫಾರಸು ಮಾಡಿದ್ದಾರೆ DNT ಪೀಪಲ್ಗೆ? ರೆಂಕೆ ಆಯೋಗ 2008ರಲ್ಲಿ DNT ಅಭಿವೃದ್ಧಿ ಕ್ರಮಗಳನ್ನು ತಗೋಬೇಕಂತೇಳಿ ಹೇಳಿದ್ದಾರೆ. DNT ಅವರಿಗೆ ಅಭಿವೃದ್ಧಿ ಮಾಡೋಕ್ಕೆ ಕ್ರಮಗಳನ್ನು ತಗೋಬೇಕಂತೇಳಿ ರೆಂಕೆ ಆಯೋಗ.
ಇದಾತೆ ಆಯೋಗ 2017ರಲ್ಲಿ ರೀಸೆಂಟಾಗಿ 2017ರಲ್ಲಿ ಆಗಿರೋ ಇದಾತೆ ಆಯೋಗ ಸುಮಾರು 12,000 DNT ಸಮುದಾಯಗಳು ಗುರುತು ಶಾಶ್ವತ ರಾಷ್ಟ್ರೀಯ ಆಯೋಗ ಶಿಫಾರಸು ಮಾಡಬೇಕಂತ ಹೇಳಿದ್ದಾರೆ. ಸುಮಾರು 1,200 DNT ಸಮುದಾಯಗಳನ್ನು ಗುರುತು ಮಾಡಿದ್ದಾರೆ. ಅದರ ಜೊತೆಗೆ ಶಾಶ್ವತ ರಾಷ್ಟ್ರೀಯ ಆಯೋಗ ಶಿಫಾರಸನ್ನು ಮಾಡಿದ್ದಾರೆ. ಇವು ಸರ್ಕಾರದ ಒಂದು ಯೋಜನೆ ಇದೆ DNTಗೆ, ಏನು ಸೀಡ್ ಅಂತೇಳಿ. ಸೀಡ್ ಅಂದ್ರೆ ಏನು? ಸ್ಕೀಮ್ ಫಾರ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ DNT. ಯಾವುದು? ಸ್ಕೀಮ್ ಫಾರ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ DNT ಸ್ಕೀಮ್. ಇದು ಏನು ಯಾವ ಮಿನಿಸ್ಟ್ರಿಯಲ್ಲಿ ಬರುತ್ತೆ? ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿಯಲ್ಲಿ ಬರುತ್ತೆ. ಸೊ ನಾವು ಏನೇನು ಎಂಪವರ್ಮೆಂಟ್ ಮಾಡಬೇಕು, ಶಿಕ್ಷಣ ಆಗಿರಲಿ, ಉದ್ಯೋಗ ಆಗಿರಲಿ, ವಸತಿ ಆಗಿರಲಿ, ಆರೋಗ್ಯ ಸಹಾಯ ಬಗ್ಗೆ ನಾವು ಎಂಪವರ್ಮೆಂಟ್ ಮಾಡಬೇಕು. ಯಾವುದು? DNT ಟ್ರೈಬಲ್ಸ್ ಪೀಪಲಿಗೆ. ನೆಕ್ಸ್ಟ್ ಕ್ವಶನ್, ಗಾಡ್ಸ್ ಕ್ರಾಸಿಂಗ್ ಲೇಕ್ ಸುವಾ ಜಪಾನ್ ಮತ್ತು ಹವಾಮಾನ ಬದಲಾವಣೆ ಬಗ್ಗೆ ನೋಡೋಣ. ಸುದ್ದಿ ಏನು? ಜಪಾನ್ ಲೇಕ್ ಸುವಾ, ಇದು ಲೇಕ್ ಸುವಾ, ಇವೆಲ್ಲ ಲೇಕ್ ಸುವಾ ಇವು. ಸೊ ನೋಡೋಣ ಏನು ವಿಶೇಷತೆ. ಜಪಾನ್ ಲೇಕ್ ಸುವಾ ಕಂಡುಬರುವ ಗಾಡ್ಸ್ ಕ್ರಾಸಿಂಗ್ ಅಂದರೆ ಮೀವಾತಾರಿ ಬಗ್ಗೆ ನೋಡೋಣ. ಇದು ಗಾಡ್ಸ್ ಕ್ರಾಸಿಂಗ್, ಇವೆಲ್ಲ ಗಾಡ್ಸ್ ಕ್ರಾಸಿಂಗ್ ಇವು. ಏನು ಇದು ಗಾಡ್ಸ್ ಕ್ರಾಸಿಂಗ್ ನೋಡೋಣ. ಮೀವಾತಾರಿ ಎಂಬ ಸಹಜ ಘಟನೆ ಈಗ ಕಡಿಮೆಯಾಗುತ್ತಿದೆ. ಇದು ಹವಾಮಾನ ಬದಲಾವಣೆಯ ಪರಿಣಾಮ ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಮೀವಾತಾರಿ ಎಂದರೆ ಏನು? ತುಂಬ ಚಳಿಯಲ್ಲಿ ಕೆರೆ ಸಂಪೂರ್ಣವಾಗಿ ಹಿಮವಾಗುತ್ತದೆ. ತುಂಬ ಚಳಿ ಇತ್ತಂದರೆ ಏನು? ಕೆರೆ ಸಂಪೂರ್ಣವಾಗಿ ಹಿಮಗಡ್ಡೆ ಆಗಿಬಿಡುತ್ತೆ. ನಂತರ ಏನಾದರೂ ಟೆಂಪ್ರೇಚರ್ ಚೇಂಜ್ ಆಯ್ತಂದರೆ, ಅಂದರೆ ನಂತರ ತಾಪಮಾನ ಬದಲಾವಣೆ, ಹಿಮ ಚಿರಿದು ಮಧ್ಯದಲ್ಲಿ ಎತ್ತರದ ಹಿಮರೇಖೆ, ಅಂದರೆ ಈ ಥರದ್ದು ರಿಡ್ಜ್, ಇವು ರೇಖೆ ಹಿಮರೇಖೆ ರಿಡ್ಜ್ ನಿರ್ಮಾಣವಾಗುತ್ತದೆ. ಸ್ಥಳೀಯರು ಇದನ್ನು ಏನಂತಾರೆ? ದೇವರು ಕೆರೆಯನ್ನು ದಾಟಿ ತನ್ನ ದೇವಿ ಪತ್ನಿಯನ್ನು ಭೇಟಿ ಮಾಡಲು ಹೋಗುತ್ತಾರೆ ಅಂಥೇಳಿ ಜಪಾನ್ ಸ್ಥಳೀಯ ಜನ ನಂಬ್ತಾರೆ. ಅದಕ್ಕೆ ಇದನ್ನು ಗಾಡ್ಸ್ ಕ್ರಾಸಿಂಗ್ ಅನ್ನೋದು. ವೈಜ್ಞಾನಿಕ ವಿವರಣೆ ಏನಿದೆ? ಕೆರೆ ಸಂಪೂರ್ಣವಾಗಿ ಹಿಮವಾಗಲು ತಾಪಮಾನ ಎಷ್ಟು ಬೇಕು ನಮಗೆ? -10 ಡಿಗ್ರಿ ಬೇಕು. ಅದಕ್ಕಿಂತ ಹೆಚ್ಚು -10 ಆರ್ ಅದಕ್ಕಿಂತ ಕಡಿಮೆ ಅಂದರೆ -11 -12 ಈ ಥರ ಇತ್ತಂದರೆ ಸಂಪೂರ್ಣವಾಗಿ ಕೆರೆ ಹಿಮವಾಗುತ್ತದೆ. ಹಿಮವು ತಾಪಮಾನ ಬದಲಾವಣೆಯಿಂದ ಕುಗ್ಗಿ ವಿಸ್ತರಿಸಿದಾಗ ಬಿರುಕು ಉಂಟಾಗುತ್ತದೆ. ಆ ಬಿರುಕು ಹಿಮದ ಗೋಡೆಯಂತೆ ಕಾಣುತ್ತದೆ. ಸೊ ಅದು ಗೋಡೆ ಅಂತ ಕಾಣುತ್ತದೆ. ಹವಾಮಾನ ಬದಲಾವಣೆಯ ಪರಿಣಾಮ ಏನೇನಾಗಿದೆ? ಹಿಂದೆ ಪ್ರತಿ ವರ್ಷ ಈ ಘಟನೆ ನಡೆಯುತ್ತಿತ್ತು. ಈಗ 2018ರಿಂದ ಕಾಣಿಸಿಕೊಂಡಿಲ್ಲ. 2018 ಕಾಣಿಸಿಕೊಂಡಿಲ್ಲ. ಕಾರಣ ಏನು? ಚಳಿಗಾಲದ ತಾಪಮಾನ ಅಂದರೆ ಚಳಿಗಾಲದಲ್ಲಿ ತಾಪಮಾನ ಹೆಚ್ಚಳವಾಗಿದೆ, ಚಳಿ ಆಗ್ತದೆ. ಅಂದರೆ ಗ್ಲೋಬಲ್ ವಾರ್ಮಿಂಗ್ನ ನೇರ ಸಾಕ್ಷ್ಯ, ಅಂದರೆ ಕ್ಲೈಮೇಟ್ ಇಂಡಿಕೇಟರ್ ಬಗ್ಗೆ ಮಾತಾಡ್ತಾರೆ. ಚಳಿಗಾಲದಲ್ಲಿನೂ ಟೆಂಪ್ರೇಚರ್ ಇರೋದ್ರಿಂದ ನಮಗೆ ಕಾಣ್ತಿಲ್ಲ. ಸಾಧ್ಯವಾದ ಪ್ರಿಲಿಮ್ಸ್ ಕ್ವಶನ್ ಏನು? ಮೀವಾತಾರಿ ಯಾವ ದೇಶದಲ್ಲಿ ಕಂಡುಬರುವ ಹವಾಮಾನ ಘಟನೆ ಅಂತ ಕೇಳಿದ್ದಾರೆ. ಯಾವ ದೇಶದಲ್ಲಿ ಬರುತ್ತೆ? ಜಪಾನ್ ದೇಶದಲ್ಲಿ. ನೆಕ್ಸ್ಟ್, ಹಾರ್ಮಜ್ ಸಮುದ್ರ ಸಂಧಿ ಅಂದರೆ ಸ್ಟ್ರೀಟ್ ಆಫ್ ಹಾರ್ಮೋಜ್. ಜಿಯೋಪಾಲಿಟಿಕ್ಸು ಮತ್ತು ಭಾರತಕ್ಕೆ ಮಹತ್ವ ಏನಂತ ನೋಡೋಣ. ಇದೇ ಸ್ಟ್ರೀಟ್ ಆಫ್ ಹಾರ್ಮೋಜು. ಮೇಲೆ ಯಾವುದಿದೆ ದೇಶ? ಇರಾನು, ಕೆಳಗಡೆ ಓಮನ್ನು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ. ಸೊ ಇಲ್ಲಿ ಓಮನ್ ಅಂದರೆ ನಮಗೆ ಮೇಲೆ ಇರಾನು ಮತ್ತು ಓಮನ್ ನಡೆಯಿರೋದನ್ನು ನಾವೇನಂತೀವಿ? ಸ್ಟ್ರೀಟ್ ಆಫ್ ಹಾರ್ಮೋಜ್ ಹಾರ್ಮೋಜ್ ಸಮುದ್ರ ಸಂಧಿ ಅಂತೀವಿ. ಏನು ಸುದ್ದಿ ಬಂದಿದೆ? ಇರಾನ್ ಮತ್ತು ಅಮೆರಿಕ ನಡುವೆ ಅಣು ಒಪ್ಪಂದ ಚರ್ಚೆಗಳು ನಡೆಯುತ್ತಿರುವ ವೇಳೆ ಇರಾನ್ ಸೇನೆ ಹಾರ್ಮಜ್ ಸಮುದ್ರ ಸಂಧಿ ಸಮೀಪ ಸೈನಿಕ ಅಭ್ಯಾಸಗಳು ನಡೆಸಿದೆ. ಇದು ಜಾಗತಿಕ ತೈಲ ಸಾಗಣೆ ಮತ್ತು ಭದ್ರತೆ ಕುರಿತು ಆತಂಕ ಉಂಟು ಮಾಡುತ್ತಿದೆ. ಸೊ ಜಾಗತಿಕ ಹಿಂಗೆ ಮೆಡಿಟೇರಿಯನ್ ಸೀಯಿಂದ ಬಂದು ಇದು ನಮಗೆ ಭಾಳ ಇಂಪಾರ್ಟೆಂಟ್. ಇದು ಸ್ಟ್ರೀಟ್ ಆಫ್ ಹಾರ್ಮಜ್ ಸಮುದ್ರ ಸಂಧಿ ಎಲ್ಲಿದೆ? ಇರಾನ್ ಮತ್ತು ಓಮನ್ ನಡುವಿನ ಸಮುದ್ರ ಮಾರ್ಗ ಇದು. ಪರ್ಷಿಯನ್ ಕೊಲ್ಲಿಯನ್ನು ಪರ್ಷಿಯನ್ ಗಲ್ಫ್, ಇದು ಪರ್ಷಿಯನ್ ಗಲ್ಫ್. ಯಾವುದು? ಇದು ಪರ್ಷಿಯನ್ ಗಲ್ಫು, ಇದು ಗಲ್ಫ್ ಆಫ್ ಓಮನ್. ಪರ್ಷಿಯನ್ ಕೊಲ್ಲಿಯನ್ನು ಅರೇಬಿಕ್ ಸಮುದ್ರಕ್ಕೆ ಸಂಪರ್ಕಿಸುತ್ತದೆ. ಈ ಕಡೆ ಅರೇಬಿಕ್ ಸಮುದ್ರ, ಈ ಕಡೆ ಪರ್ಷಿಯನ್ ಗಲ್ಫ್. ಇವೆರಡನ್ನ ಸಂಪರ್ಕಿಸುವುದ ಯಾವುದು ಸ್ಟ್ರೀಟ್? ಅದು ಸ್ಟ್ರೀಟ್ ಆಫ್ ಹಾರ್ಮೋಜ್. ಏಕೆ ಮುಖ್ಯ ಇದು? ಯಾಕೆ ಇಂಪಾರ್ಟೆಂಟು? ವಿಶ್ವದ ಸುಮಾರು 20% ಕಚ್ಚಾ ತೈಲ ಈ ಮಾರ್ಗದಿಂದ ಸಾಗುತ್ತಿದೆ. ಭಾರತದ್ದು
ಈ ದೇಶಗಳಿಂದ, ಯಾವುದು ಇರಾನು ಹಂಗೆ ವೆಸ್ಟರ್ನ್ ದೇಶದಿಂದ ಕಚ್ಚಾ ತೈಲನ ತರ್ತಿದ್ವಿ. ಇದೇನಾದರೂ ನಿಂತು ಹೋಯ್ತಂದರೆ ಭಾರತಕ್ಕೂ ನಮಗೆ ಭಾಳ ಎಫೆಕ್ಟ್ ಆಗುತ್ತೆ ಮತ್ತು ಬೆಲೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಜಗತ್ತಿನ ಅತ್ಯಂತ ಪ್ರಮುಖವಾದ ಆಯಿಲ್ ಚೋಕ್ ಪಾಯಿಂಟ್ ಅಂತೀವಿ. ಇದು ನಿಲ್ಲಿಸಿಬಿಟ್ರೆ ಅಂದರೆ 20% ಲಾಸ್. ಇದೊಂದು ಚೋಕ್ ಪಾಯಿಂಟ್ ಅಂದರೆ ಇಂಪಾರ್ಟೆಂಟ್ ಸಂಧಿ ಇದು. ಈ ಮಾರ್ಗ ಬಂದಾದರೆ ಜಗತ್ತಿನ ತೈಲ ಬೆಲೆ ತಕ್ಷಣ ಏರಿಕೆ ಆಗುತ್ತದೆ. ಸಾಧ್ಯವಾದ ಪ್ರಿಲಿಮ್ಸ್ ಪಾಯಿಂಟ್ ಏನಿದು? ಹಾರ್ಮಜ್ ಸಮುದ್ರ ಸಂಧಿ ಯಾವ ಎರಡು ದೇಶಗಳ ನಡುವೆ ಇದೆ? ಸೊ ಇರಾನ್ ಮತ್ತು ಓಮನ್ ನಡುವೆ ಇದೆ. ಇದು ಯಾವುದು? ಇರಾನ್ ಮತ್ತು ಓಮನ್. ನೆಕ್ಸ್ಟ್ ಕ್ವಶನ್, UPI ಒನ್ ವರ್ಡ್ ವಿದೇಶಿ ಪ್ರವಾಸಿಗರಿಗೆ ಡಿಜಿಟಲ್ ಪಾವತಿ. ಏನಪ್ಪ ಅಂದರೆ ಇದು ವಿದೇಶಿಯಿಂದ ಬಂದಾರಲ್ಲ AI ಸಮಿಟಿಗೆ, ಅವರಿಗೂ ಫೋನ್ಪೇ ಗೂಗಲ್ ಪೇಯಿಂದ ಟ್ರಾನ್ಸಾಕ್ಷನ್ ಮಾಡಿರಿ ಅಂತ, UPI ಇಂದ ಟ್ರಾನ್ಸಾಕ್ಷನ್ ಮಾಡಿರಿ ಅಂತ ಬಂದಿದೆ ನ್ಯೂಸು. ಸುದ್ದಿ ಏನು? ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಇದನ್ನು ಅಭಿವೃದ್ಧಿಪಡಿಸಿರೋದು. ಏನು ಹೇಳುತ್ತೆ? UPI ಒನ್ ವರ್ಡ್ ಸೇವೆಯನ್ನು ಭಾರತಕ್ಕೆ ಬಂದ ವಿದೇಶಿ ಪ್ರವಾಸಿಗರಿಗೂ ವಿಸ್ತರಿಸಿದೆ. ಸೊ ನಿಮಗೆ UPIನ ಆರಂಭಿಸಿದವರು ಯಾವುದು? NPCL. ಏನಕ್ಕೆ? ಇಂಪ್ಯಾಕ್ಟ್ ಸಮಿತಿಗೆ ಬಂದ 40ಕ್ಕೂ ಹೆಚ್ಚು ದೇಶಗಳ ಅತಿಥಿಗಳು ಈ ವ್ಯವಸ್ಥೆಯನ್ನು ಬಳಸಿದರು. UPI ಒನ್ ವರ್ಡ್ ಎಂದರೇನು? ವಿದೇಶಿಗರು ಭಾರತದಲ್ಲಿ UPI ಮೂಲಕ ಪಾವತಿ ಮಾಡಲು ಅವಕಾಶ. ಮೊಬೈಲ್ ವ್ಯಾಲೆಟ್ ಅಥವಾ ಅಂತಾರಾಷ್ಟ್ರೀಯ ಖಾತೆ ಲಿಂಕ್ ಮಾಡಿ ಹಣ ಪಾವತಿ ಮಾಡಬೇಕು. ಅಂದರೆ ಭಾರತದಲ್ಲಿ ಗೂಗಲ್ ಪೇ ಮತ್ತು ಫೋನ್ಪೇ ಹಾಗೆ ಹೆಂಗೆ ವರ್ಕ್ ಆಗುತ್ತೋ ಇದರಲ್ಲೂ ಹಂಗೆ ಟ್ರಾನ್ಸಾಕ್ಷನ್ ಮಾಡ್ಬೋದು. ಉದ್ದೇಶ ಏನು? ಪ್ರವಾಸಿಗರಿಗೆ ಸುಲಭ ಮತ್ತು ಸುರಕ್ಷಿತ ಪಾವತಿ, ನಗದು ಬಳಕೆ ಕಡಿಮೆ, ಡಿಜಿಟಲ್ ಆರ್ಥಿಕತೆ ವಿಸ್ತರಣೆ. ಪ್ರಮುಖ ಪರಿಕಲ್ಪನೆ ಏನಿದೆ? ಇದು ಪರ್ಸನ್ ಟು ಮರ್ಚೆಂಟ್ ಪೇಮೆಂಟ್ ಬಗ್ಗೆ ನೋಡಿದ್ದೀವಿ ನಾವು. ಅಂದರೆ ನಾವು ಅಂಗಡಿಗಳಲ್ಲಿ ಹೋಗಿ ಪೇ ಮಾಡ್ತೀವಲ್ಲ, ಅದು ನಾವು ಪರ್ಸನ್ನು, ಮರ್ಚೆಂಟ್ ಅಂದರೆ ಅಂಗಡಿ ಪರ್ಸನ್ನು, ನಾವು ಅವ್ರಿಗೆ ಪೇ ಮಾಡ್ತೀವಲ್ಲ, ಪರ್ಸನ್ ಟು ಮರ್ಚೆಂಟ್ ಪೇಮೆಂಟ್. ವ್ಯಕ್ತಿಯ ಅಂಗಡಿ ಅಥವಾ ವ್ಯಾಪಾರಿಗೆ ಡಿಜಿಟಲ್ ಮೂಲಕ ಹಣ ಪಾವತಿಸುವುದನ್ನು ನಾವು ಅಂತೀವಿ. ಸಾಧ್ಯವಾದ ಪ್ರಿಲಿಮ್ಸ್ ಕ್ವಶನ್ ಏನಿದೆ ಇದರಲ್ಲಿ? UPI ವ್ಯವಸ್ಥೆಯನ್ನು ಯಾರು ಅಭಿವೃದ್ಧಿಪಡಿಸಿದರು? ಸೊ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಮುಗಿಸ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್ ಇವತ್ತಿನ ಟಾಪಿಕ್ಕು, ಭಾಳ ಮುಖ್ಯವಾದ ಟಾಪಿಕ್ ನಿಮಗೆ ಆ್ಯಡ್ ಮಾಡಿದ್ದೀನಿ. ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ತಿಳಿಸ್ರಿ. ಸೊ ನಾನು ಇದೇ ಥರದ ಹೆಚ್ಚಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.